ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಶಿವಣ್ಣ ನಮಗೆ ಅಂತ ಹೇಳಿದ್ರು. ತುಂಬ ದೊಡ್ಡ ಜವಾಬ್ದಾರಿ ಅದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ ಆ್ಯಂಡ್ ಶಿವಣ್ಣ, ಈ ಥರ ಒಂದು ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಟಿದ್ದಕ್ಕೆ ಟ್ರೂಲಿ ಆನರ್ಡ್ ಆ್ಯಂಡ್ ಪ್ಲಸ್ ಈ ಥರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗಾಗಿ ಈ A4 ಆನಂದ್ ಒಂದು ಮುದ್ದಾದ ಒಂದು ಒಳ್ಳೆ ಅದ್ಭುತವಾದ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಶುರುವಾಗಿತ್ತು. ಸೊ ಆ ಟೈಟಲ್ ಕೂಡ ಇಡಬೇಕಾದ್ರೆ ಸಾಕಷ್ಟು ಟೈಟಲ್ಗಳಂತ ಯೋಚನೆ ಮಾಡಿದ್ವಿ. ನಾನು ಎಲ್ಲರೂ ಮಕ್ಕಳು ಹೇಳ್ಬೇಕಾದ್ರೆ A4 ಆ್ಯಪಲ್ ಅಂತ ಹೇಳಿ ಶುರು ಮಾಡೋದಲ್ಲ. ಸೊ ನಾವೊಂದು ಐಡಿಯಾ ಅಂದ್ಕೊಂಡ್ವಿ, ಶಿವಣ್ಣನ ಮೊದಲನೇ ಸಿನಿಮಾ ಆನಂದ್, ಸೊ ಅದು ಏಯಿಂದನೇ ಶುರುವಾಗುತ್ತೆ. ಸೊ A4 ಆನಂದ್, ಮಕ್ಕಳೆಲ್ಲ A4 ಆನಂದ್ ಅಂತ ಒಂದೆಲ್ಲೋ ಒಂದು ಸ್ಕೂಲಲ್ಲಿ ಮಾಡ್ತಾರೆ. ಅದಕ್ಕೊಂದು ಹಿಂದಿನ ಒಂದು ಕಾನ್ಸೆಪ್ಟ್ ಅದು ಏನು A4 ಆನಂದ್ ಅಂತ ಆ ಟೈಟ್ಲ್ ಬರುತ್ತೆ ಅನ್ನತ್ತೆ. ಒಂದು ಕಥೆಯಲ್ಲಿ ಕತೆ ಒಳಗಡೆ ಒಂದು ಸೀಕ್ವೆನ್ಸ್ ಬಂದು ಆ ಕತೆ ಆಗಿ ಫಾರ್ಮ್ ಆಗಿ ಫ್ಲ್ಯಾಶ್ ಬ್ಯಾಕಿಂದ ಏನೇನು ಕತೆ ಶುರುವಾಗುತ್ತೆ ಅನ್ನೋದೇ ಮಿಕ್ಕಿದ ಕತೆ. ಎಲ್ರಿಗೂ ಬಂದಿರೋರು ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಶಿವಣ್ಣ ಮಾತಾಡ್ತಾರೆ. ಓಕೆ, ನಮ್ಮ ಕ್ಯಾಮ್ರಾಮನ್ ಶ್ರೀನಿವಾಸ ಮಾತಾಡ್ತಾರೆ. ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ಮಾತುಗಳಾಡಿಸು, ಒಳ್ಳೆ ಕೆಲಸವ ಮಾಡಿಸು, ಒಳ್ಳೆ ದಾರಿಯಲೆಮ್ಮ ನಡೆಸು, ವಿದ್ಯೆಯ ಕಲಿಸು, ಆಸೆ ಪೂರೈಸು. ಎಲ್ರಿಗೂ ನಮಸ್ಕಾರ. Thank you for making me a small part of a big dream. Thank you. ಮುಂದೆ ಪ್ರೆಸ್ ಮೀಟ್ಗಳಲ್ಲಿ, ಮುಂದೆ ಕೊಡೋ ಗ್ಲಿಮ್ಸ್ಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಟ್ ನನ್ನ ಒಂದು ಆಸೆ ಮತ್ತೆ ಹಾರೈಕೆ ಏನಂದ್ರೆ, ನಾನು 2 ಮಕ್ಕಳು ಪಿಕ್ಚರ್ ಮಾಡಿದ್ದೀನಿ. ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಒಂದಲ್ಲ ಎರಡಲ್ಲ ಅಂತ. 2 ಸಿನಿಮಾ ಥಿಯೇಟರ್ ಬ್ಲಾಕ್ ಬಸ್ಟರ್ ಆಗಿದೆ ಅಂಡ್ 2ಕ್ಕೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಈ ಪಿಕ್ಚರ್ಗೂ ಅದೇ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವಣ್ಣ ಸರ್, ನನಗೆ ತುಂಬ ದಿವಸದಿಂದ ನನಗೆ ತುಂಬ ಆಸೆ ಇತ್ತು ಒಂದು ಮಕ್ಕಳು ಚಿತ್ರ ಮಾಡಬೇಕು ಅಂತೇಳಿ. ಈ ಕತೆ ಬಂದಾಗ ನನಗೆ ಅವ್ರದ್ದು ನೆನಪಾಗಿದ್ದು ಡೈರೆಕ್ಟರ್ದು, ಬಟ್ ಅವ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ. ಆಮೇಲೆ ಮಕ್ಕಳಿಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೆ ಮಕ್ಕಳಿಗೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ. ಯಾವ ಕ್ಲಾಸ್, ಒಂದು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರೆಗೂ ಅದು ಸ್ಟ್ರೆಸ್ಫುಲ್ ಆಗಿರುತ್ತೆ. ಈ ಚಿತ್ರದಲ್ಲಿ ನಾವು ಏನು ತೋರಿಸ್ತೀವಿ ಅಂದರೆ, ಸ್ಟ್ರೆಸ್ಫುಲ್ ಆಗಿಲ್ಲದೆ ಮಕ್ಕಳಿಗೆ ಬೇರೆ ಥರ ಯಾವ ಥರ ಪಾಠ ಹೇಳ್ಕೊಡ್ಬೋದು ಅನ್ನೋದನ್ನೇ ನಾವು ಇದರಲ್ಲಿ ಹೇಳ್ಕೊಡ್ತಾ ಇದ್ವಿ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್ ಅವ್ರನ್ನ ನಾನು ನಮ್ಮ ಟೀಮ್ಗೆ ವೆಲ್ಕಮ್ ಮಾಡ್ತೀನಿ. ಸೊ ಹೀಸ್ ನ್ಯೂ ಆ್ಯಂಡ್ ಹೀಸ್ ಯಂಗ್. ಮಕ್ಕಳು ಚಿತ್ರಕ್ಕೆ ಅವ್ರು ಚೆನ್ನಾಗಿರ್ತಾರೆ ಅಂತ ಅನಿಸುತ್ತೆ. ಆನಂದ್ ನನ್ನ ಹೆಸರಿಟ್ಟಿದ್ದು ನನಗೆ ಈ ಚಿತ್ರಕ್ಕೆ A4 ಅನ್ನೋದು ತುಂಬ ಇಷ್ಟ ಆಯಿತು. ಐಡಿಯಾ ಕೊಟ್ಟಿದ್ದೆ ಡೈರೆಕ್ಟರು. ಸೊ ನಮ್ಮ ಸಿನಿಮಾವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಈ ಚಿತ್ರದಿಂದ ತಂದೆ ತಾಯಿ ಆ ಚಿತ್ರ ನೋಡಿ ಈ ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಅನ್ನೋದು ತಿಳ್ಕೊಳ್ತಾರೆ, ಹೆಂಗೆ ಬಿಹೇವ್ ಮಾಡಬೇಕನ್ನೋದು ತಿಳ್ಕೊಳ್ಳಿ ಅಂತ ನನ್ನ ಆಸೆ. ಆಮೇಲೆ ಈ ಚಿತ್ರದಿಂದ, ಈ ಮಕ್ಕಳ ಚಿತ್ರದಿಂದ ಎಲ್ಲರೂ ಥಿಯೇಟರಿಗೆ ಬರಬೇಕು ಅಂತ ನನ್ನ ಆಸೆ. ಜನ ಎಲ್ಲ ಥಿಯೇಟರಿಗೆ ಬಂದು ಚಿತ್ರಗಳನ್ನ ನೋಡಬೇಕು. ನಮ್ಮ ಚಿತ್ರ ಮಾತ್ರ ಅಲ್ಲ, ಎಲ್ಲ ಚಿತ್ರಗಳನ್ನೂ ನೋಡಲಿ ಅನ್ನೋದು ನನ್ನ ಆಸೆ. ನಮಸ್ಕಾರ. ಆಲ್ ದ ಬೆಸ್ಟ್. ಶ್ರೇಣಿ ಜೊತೆ ಸೆಕೆಂಡ್ ಫಿಲಮ್. ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಶ್ರೇಣಿ ಮೊದಲಿಗೆ ಫ್ರೆಂಡ್ ಆಲ್ಮೋಸ್ಟ್ ಒಂದು 15 ವರ್ಷದಿಂದ ಫ್ರೆಂಡ್. ಆಲ್ಮೋಸ್ಟ್ ಫಸ್ಟ್ ಒಂದು ಫೋಟೋ ಶೂಟ್ ಮಾಡಿದ್ವಿ ಶಿವ ಪಿಕ್ಚರ್ಗೆ. ಅವಾಗಿಂದ ಭಾಳ ಒಂದು ಸಿಗ್ತದೆ. ಬಟ್ ಅವಾಗ ಹೇಳ್ತೀವಿ ಒಂದು ಕತೆ ಇದೆ ಕತೆ ಮಾಡಬೇಕು ಅಂತ. ಬಟ್ ತುಂಬ ಸಲ ಮೀಟ್ ಮಾಡಿದಾಗಲೂ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಬಟ್ ಗೋಸ್ಟ್ ಟೈಮ್ಲಿ ಒಂದು ಒಳ್ಳೆ ಸ್ಟೋರಿ ಹೇಳಿದಾಗ ಒಂದು ಫಾಸ್ಟ್ ಕ್ಲಿಕ್ ಅಂತ ಅನಿಸ್ತು. ಭಾಳ ಒಳ್ಳೆ ಕಾಂಬಿನೇಷನ್ ಆಯಿತು. ಗೋಸ್ಟ್ ಸಿನಿಮಾದಲ್ಲಿ ಮಹೇಂದ್ರ ಸಿನಿಮಾ, ಶ್ರೀನಿ, ಪ್ರಸನ್ನ ಅವೆಲ್ಲ ಸೇರಿ ಅರ್ಜುನ್ ಜನ್ಯ ಎಲ್ಲ ಒಳ್ಳೆಯ ಟೀಮ್ ಆಗಿ ಅದು ಒಳ್ಳೆ ಸಿನಿಮಾ ಆಯಿತು. ಅದಾದ್ಮೇಲೆ ಈ ಸಿನಿಮಾ ಅವ್ರಿಗೆ ಮಾಡಿಸ್ಬೇಕಂತ ನನಗೆ ಒಂದು ನಂಬಿಕೆ ಇತ್ತು. ಅವ್ರು ಬರೀ ಕಾಮಿಡಿ ಮಾತ್ರಲ್ಲ, ಬಟ್ ಎಮೋಷ್ನಲಿ ಗೆಟ್ಸ್ ಅಟ್ಯಾಚ್ಡ್ ವಿತ್ ಎವ್ರಿಬಡಿ. ನಮ್ಮ ಜೊತೆ ಮೂಮೆಂಟ್ ಇರಬೇಕಂದ್ರೆ ಭಾಳ ಅಟ್ಯಾಚ್ ಆಗಿದ್ರು. ಸೊ ಇದಕ್ಕೆ ಭಾಳ ಅಟ್ಯಾಚ್ಮೆಂಟ್ ಮುಖ್ಯ.
ಸೊ A4 ಆನಂದ್ ಸ್ಟಾರ್ಟ್ ಮಾಡಿದ್ರೆ ಗೀತಾ ಆ್ಯಕ್ಚುಲಿ ಹೇಳಿದ್ದು ಕರೆಕ್ಟ್, ಗೀತಾನೇ ಟೈಮ್ ಕೊಟ್ಟಿದ್ದಾರೆ. ಈ ಥರ ಒಂದು ಐಡಿಯಾ ಇದೆ, ನೋಡಿ ಮಾಡೋದು ಚೆನ್ನಾಗಿರುತ್ತೆ. ಮಕ್ಕಳ ಸಿನಿಮಾ ಜಾಸ್ತಿ ಬಂದಿದೆ, ಬಟ್ ಇದರಲ್ಲಿ ಏನಂತೀವಿ ಮಕ್ಕಳನ್ನ ಯಾವ ರೀತಿ ಓದಿಸಿದ್ರೆ ಚೆನ್ನಾಗಿರುತ್ತೆ. ಒಂಥರ ಒಂದು ವಿಲ್ಲಿ ವಾಂಕ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಬಂತು, ಇದು ಬಂತು. ಅಲ್ಲಿ ಫ್ಯಾಕ್ಟ್ರಿ ಇರುತ್ತೆ, ಇಲ್ಲೂ ಫ್ಯಾಕ್ಟ್ರಿ ಇರುತ್ತೆ, ಬಟ್ ಅದ್ರಲ್ಲಿ ಚಾಕ್ಲೇಟ್ ಇಲ್ಲ. ಚಾಕ್ಲೇಟ್ ಥರ ಮಾತಿರುತ್ತೆ, ಚಾಕ್ಲೇಟ್ ಥರ ಬಿಹೇವಿಯರ್ ಇರುತ್ತೆ. ಸೊ ಚಾಕ್ಲೇಟನ್ನ ಮಕ್ಕಳಿಗೆ ಇಷ್ಟ ಅಲ್ಲ. ಯಾವ ರೀತಿ ನಾವು ಆ ಒಂದು ಫ್ಲೇವರ್ಲಿ ಮಕ್ಕಳನ್ನ ಟೀಚ್ ಮಾಡ್ತೀವಿ, ಇಲ್ಲ ಆ ಒಂದು ದಾರಿ ತರ್ತೀವಿ, ಲೈನ್ ಲೈಟ್ ತರ್ತೀವಿ ಅನ್ನೋದೇ ಈ ಸಿನಿಮಾ ಆಗಿರೋದು. ಎಂಟರ್ಟೈನಿಂಗ್ ಆಗಿರುತ್ತೆ, ಭಾಳ ತುಂಬ ಚೆನ್ನಾಗಿರುತ್ತೆ. ಮಾಸ್ಟರ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಕಿಡ್ಸ್ ಆ್ಯಂಡ್ ಕಿಡ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಟು ದ ಮಾಸ್ಟರ್ಸ್. ಅಷ್ಟೊಂದು ಇರುತ್ತೆ. ಪ್ರಾಬ್ಲಮ್ಸ್ ಪರಸ್ಪರ ಇಬ್ಬರಿಗೂ ಇರುತ್ತೆ. ಆ ಇಬ್ಬರು ಪ್ರಾಬ್ಲಮ್ಸ್ ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಕೇಳಿದೆ ಫುಲ್ ಸಬ್ಜೆಕ್ಟ್ ಐ ಥಿಂಕ್ ಅಮೇಝಿಂಗ್. ಇನ್ನೊಂದು ಐ ಥಿಂಕ್ ಬೈ ಅಕ್ಟೋಬರ್ ಎಂಡ್ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾಕಂದರೆ ವಿ ವಾಂಟ್ ದಟ್ ಮಿಸ್ಟ್ ಸೀಸನ್ ಬೇಕು ಅದಕ್ಕೆ ಮಾಡ್ತಾ ಇದ್ದೀವಿ. ಸೊ ವಾಸುಕಿ ವೈಭವ್ ತುಂಬ ನನಗೆ ತುಂಬ ಇಷ್ಟವಾದ ವ್ಯಕ್ತಿ ನಾನು ಆ್ಯಕ್ಚುಲಿ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ನಾ ಹೇಳ್ತೇವೆ ಯಾವಾಗ ಹೇಳ್ತಿರ್ತೀನಿ, ಯಂಗೆಸ್ಟ್ ಉಪೇಂದ್ರ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಈಗಿನ ಅಪ್ಡೇಟೆಡ್ ಉಪೇಂದ್ರ ಕುಮಾರ್, ಯಾಕಂದರೆ ರಾಗ್ಗಳು ಯೂಸ್ ಮಾಡಿ ಸಾಂಗ್ಸ್ ಮಾಡೋದು ಭಾಳ ಕಡಿಮೆ ಈ ನಡುವೆ. ಬಟ್ ಅವರು ರಾಗ್ಗಳನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ, ನಂಗೆ ತುಂಬ ಇಷ್ಟ. ಸೊ ಈ ಸಿನಿಮಾ 100% ಐ ಥಿಂಕ್ ಎಷ್ಟು ಒಂದು 6 ಸಾಂಗ್ಸ್ ಬರುತ್ತೆ. ಆಫ್ಟರ್ ಲಾಂಗ್ ಟೈಮ್ ತುಂಬ ಸಾಂಗ್ಸ್ ಬರ್ತದೆ ನನ್ನ ಸಿನಿಮಾದಲ್ಲಿ. ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ, ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆನಂದ್ ಅಂತ ಹೆಸರಿಟ್ಟು ನಮ್ಮ ತಾಯಿ ಇಟ್ಟಿದ್ದು ಆನಂದ್ ಅಂತ. ಸೊ ಈ ಆನಂದ ಎಲ್ಲ ಮಕ್ಕಳ ಮುಖದಲ್ಲಿ ಏನು ಆನಂದ ತರ್ತದೆ ನೋಡಿ. ಥ್ಯಾಂಕ್ ಯು. Not definitely. Ghost action thriller cinema, different genre, completely opposite genre ಈ ಸಿನಿಮಾ. ನನಗೇನು ಅಂದರೆ ಇದಕ್ಕೆ ಮುಂಚೆ ಶ್ರೀನಿವಾಸ ಕಲ್ಯಾಣ ಆಗಲಿ, ಓಲ್ಡ್ ಮಾರ್ಕ್ ಆಗಲಿ, ಒಂದು ಯೂತ್ ಜಾನರು, ಕಂಪ್ಲೀಟ್ ಕಾಮಿಡಿ. ಓಲ್ಡ್ ಮಾರ್ಕ್ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಸೊ ಇದು ಇನ್ನೊಂದು ಹೊಸ ಜಾನರು, ಫ್ಯಾಮಿಲಿ ಎಂಟರ್ಟೈನರ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಳ ಜೊತೆ ಇರೋವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಆಗುತ್ತೆ. ಸೊ ಇದು ತುಂಬ ಜೋವಿಯಲ್ ಆಗಿ ಎಲ್ಲ ಇಡೀ ಫ್ಯಾಮಿಲಿ, ಒನ್ ಆಫ್ ದ ಬಿಗ್ಗೆಸ್ಟ್ ಫ್ಯಾಮಿಲಿ ಎಂಟರ್ಟೈನರ್ಸ್ ಎಲ್ಲ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ಅಫ್ಕೋರ್ಸ್ ಚಿಗುರಿದ ಅಂದ ತಕ್ಷಣ ಅದೊಂದು ಏನಂತೀವಿ ಬಾಂಧವ್ಯಗಳ ಬೆಸುಗೆ ಇದೆ. ಬಿಕಾಸ್ ಎಲ್ಲ ರೂಟ್ಸ್ ಹೋಗಿ ನಾವು ಮೀಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಸರಿ, ಆ ಲುಕ್ ಬಂದಿದೆ ಅಂದರೆ ನಿಜವಾದ ಖುಷಿಯಾದ ವಿಷಯ. ಈಗ ಮಕ್ಕಳ ಜೊತೆ ಮಾಡಬೇಕಂದ್ರೆ ನಾನು ಮಾಸ್ಟರ್ ಮಾಡಿದ್ದೀನಿ, ಮಾಸ್ಟರ್ಸ್. ಬಟ್ ಇದು ಒಂದು ವಿಭಿನ್ನವಾಗಿರುತ್ತೆ. ಅಂಡರ್ ಕರೆಂಟ್ ಅವ್ನ ಮನಸ್ಸಲ್ಲೇ ಏನೋ ಒಂದಿರುತ್ತೆ, ಬಟ್ ಅದೆಲ್ಲ ಮರೆತು ಹೊರಪಡಿಸಿ ಅವ್ನು ಬಂದು ಅವನು ಅದನ್ನು ಬರ್ತಾನೆ ಅಂದರೆ ದೇರ್ ವಿಲ್ ಬಿ ಒಂದು ಪರ್ಪಸ್ ಇದೆ. ಇದರಲ್ಲಿ ಭಾಳ ಅದ್ಭುತವಾಗಿದೆ. ಅದು ಮಾತುಗಳಷ್ಟೇ ಸ್ಟೂಡೆಂಟ್ಸ್ಗಳು ಅನ್ನೆಸರಿ. ಇವಾಗ ಹೇಳ್ತೀವಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ದೊಡ್ಡ ಮಾತಾಡ್ತೀವಿ. ದೊಡ್ಡ ಮಾತಾಡ್ಸೋದೇ ಇಲ್ಲ. ಮಕ್ಕಳು ಏನು ಮಾತಾಡ್ತಾರೆ ಅದೇ ಮಾತು. ಅದನ್ನೇ ಪ್ರಸನ್ನ ಹೇಳಿದ್ದೀನಿ, ತುಂಬ ನ್ಯಾಚುರಲ್ ಆಗಿ. ಇಲ್ಲಿ ಎಲ್ಲೂ ಇಟ್ ವಿಲ್ ನಾಟ್ ಬಿ ಬುಕ್ಕಿಶ್, ತುಂಬ ಬುಕ್ಕಿಶ್ ಆಗಿರ್ಬಾರ್ದು. ಮಕ್ಕಳು ಇವಾಗ ನಡುವೆ ಹೆಂಗೆ ಮಾತಾಡ್ತಾರೋ ಅದು ಕಾಮನ್ ಆಡಿಯನ್ಸ್ಗೆ ಭಾಳ ಮುಟ್ಟಬೇಕು. ಈಗ ನಾವು ಇದೇ ಥರ ಮಾತಾಡ್ತೀವಲ್ಲ ಮನೇಲಿ ಅನ್ನೋದನ್ನ ಆ ಟಚ್ ಕೊಟ್ಟಾಗ ಏನಾಯ್ತು ಅಂದರೆ ನಾವು ಏನು ಮಾಡ್ತೀವಿ, ಏನು ಮಾಡಬೇಕಂತ ನೀವು ಮಕ್ಕಳ ಜೊತೆಗೆ ಆ ಪರ್ಪಸ್ ಸೇವ್ ಆಗುತ್ತೆ ಅಂತ ನಾನು. ಇವತ್ತಿನ ಎಜುಕೇಶನ್ ಸಿಸ್ಟಮ್ಗೆ ದೊಡ್ಡ ಪಾಠ ಆಗುತ್ತಾ A4 ಆನಂದ್? 100% ಆಗುತ್ತೆ, 100% ಆಗುತ್ತೆ. ಮಕ್ಕಳಾಗಿ ಬೆಳೀತಾರೆ, ಅವ್ರ ಮಕ್ಕಳನ್ನ ಹೆಂಗೆ ಅರ್ಥ ಮಾಡಿಸ್ತಾರೆ ಪಾತ್ರ ಮಾಡಿದ್ರು. ಸೊ ಮೇಷ್ಟ್ರು ಪಾತ್ರನ ಹೇಗೆ ಯಾವ ಥರ ಇರುತ್ತೆ ಅಂತ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಥರ ಅಂದ್ಕೊಂಡಿದ್ದೀವಿ. ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಟೈಲ್ ಒಂದು ಟ್ರೈ ಮಾಡ್ತಾ ಇದ್ದೀವಿ. 100% ಇಟ್ ಬಿ ವೆರಿ ಗುಡ್. ಇವಾಗ ಬ್ರೇಕ್ ಮಾಡೋದು ಬೇಡ. ಓಕೆ, ಆಮೇಲೆ ಪಪ್ಪಿ ಫಿಲಮ್ ನೋಡಿದೆ. ಹಾಯ್, ತುಂಬ ಚೆನ್ನಾಗಿ ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ನಾನು ನೋಡಿದೆ, ಟ್ರೈಲರ್ ನೋಡಿದೆ, ಭಾಳ ಚೆನ್ನಾಗಿತ್ತು. ಆಮೇಲೆ ಇಬ್ಬರು ಮಕ್ಕಳು, ಮೈ ಗಾಡ್ ಏನು ಇಂಟೆನ್ಸಿಟಿ ಇದೆ. ವೆರಿ ಗುಡ್. ಡೈರೆಕ್ಟರ್ ರಹೀಮ್ ಅಂತ ತುಂಬ ಚೆನ್ನಾಗಿದೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಪ್ರಶ್ನೆ ಕರೆದ್ರೆ ಇವತ್ತು ಆಸ್ಟ್ರೇಲಿಯಾ ವೆರಿ ಗುಡ್, ಸೂಪರ್. ನಾನು ನೋಡ್ತೀನಿ ಸರ್.
ವೆರಿ ಗುಡ್. ಆ ಕನ್ನಡ ಸಿನಿಮಾ ಬರ್ತಾ ಇರೋ ಜನ ಅಂತ ಒಂದು ಖುಷಿ ಬಿಡು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅದು ಅಣ್ಣ ವಿಶ್ ಮಾಡಿದ್ದು ನಿನ್ನೆ ಪಪ್ಪಿ ಸಿನಿಮಾ ರಿಲೀಸ್ ಆಗಿದೆ, ನಿಮಗೆಲ್ಲ ಗೊತ್ತಿದ್ದಂಗೆ. ಸೊ ಒಬ್ಬ ಸ್ಟಾರ್ಗೆ ಸಿಗದಷ್ಟು ಪ್ರೋತ್ಸಾಹ ನಮ್ಮ ಪಪ್ಪಿ ಸಿನಿಮಾ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ಯಾಕಂತಂದ್ರೆ ಅದು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ಪಡ್ತಾರೆ. ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿ ಮರುದಿನ ವಿನಯ್ ರಾಜಕುಮಾರ್ ಒಂದು ಸ್ಟೇಟಸ್ ಹಾಕೊಂತಾರೆ. ಸೊ ಪ್ಲೀಸ್ ವಾಚ್ ಆಲ್, ಇಟ್ಸ್ ಎ ಅಮೇಜಿಂಗ್ ಟ್ರೈಲರ್ ಅಂತ. ಅದೇ ನನಗೆ ಒಂದು ದೊಡ್ಡ ಮೇಲೆ ತಗೊಂಡೋಯ್ತು. ಸೊ ಯಾವತ್ತೂ ಋಣಿಯಾಗಿರ್ತೀನಿ ನಾನು. ತುಂಬಾ ಥ್ಯಾಂಕ್ಸ್. ಅಂದ್ರೆ ತುಂಬಾ ಕನ್ನಡ ಇಂಡಸ್ಟ್ರಿ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ನಿನ್ನೆ ಹಂಗೆ ರಿಲೀಸ್ ಆಗಿದೆ, ಮಾಲಲ್ಲಿ ಎಲ್ಲ ಹೌಸ್ಫುಲ್ ಹೋಗ್ತದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಇಂಥ ಕನ್ನಡ ನೇಟಿವಿಟಿ ಸಿನಿಮಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಚಲೋ ಐತಿ. ಖಾಲಿ ಇದ್ದಾಗ ಮನ್ಯಾಗ ಕೂತ್ ಏನ್ ಮಾಡೋದೈತಿ. ಒಂದೇ ಒಂದ್ಸಲ ಥಿಯೇಟರ್ ಬಂದ್ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗಿಚ್ಚ ಐತಿ. ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವನವ್ನ ತಲೆ ಮ್ಯಾಗ ತಲೆ ಬೀಳಿ ಕಪ್ಪ ಹಸಿ ಬಿಗಲ್ಲಿ. ಎಲೆ ಅಡಿಕೆ ಸುಣ್ಣ ಕೆಂಪು ಹಳದಿ ಬಣ್ಣ ಅವನವ್ನ ತಲೆ ಮ್ಯಾಗ ತಲೆ ಬೀಳಿ ಈ ಸಲ ಪಪ್ಪಿ ಸಿನಿಮಾ ಗೆಲ್ಲಿ. ಶಿವಣ್ಣ ಶಿವಣ್ಣ ಅಂದ್ರೆ ಯೂಶಲಿ ಇಲ್ಲಿ ತನಕನೂ ನಾವು ಅಂದ್ರೆ ಇಂಗ್ಲೀಷನ್ನ ಅರ್ಥ ಮಾಡ್ಕೊಳ್ಳೋರು, ಇಂಗ್ಲೀಷ್ ಮಾತಾಡೋರು ಎ ಫಾರ್ ಆಪಲ್ ಅಂತ ಅನ್ಕೊಂಬಂದಿವಿ. ಒಂದಷ್ಟು ಕಡೆ ಎ ಫಾರ್ ಆಂಟ್ ಅಂತಾರೆ. ಬಟ್ ಎ ಫಾರ್ ಆನಂದ್ ಅನ್ನುವಂಥದ್ದೇ ಒಂದು ಬೇರೆ ಥರದ ಡೈಮೆನ್ಷನ್ ಇರುವಂತಹ ಒಂದು ಆ ಥಾಟ್. ಈ ಆನಂದ್ ಅನ್ನೋದೇ ಎಲ್ರಿಗೂ ಒಂದು ಹ್ಯಾಪಿ ಸೆಲೆಬ್ರೇಟ್ ಫೀಲ್ ಕೊಡುತ್ತೆ. ಈ ಒಂದು ಟೈಟ್ಲ್ ಬಗ್ಗೆ ನಿಮ್ಮ ಇಮ್ಯಾಜಿನ್ ವೆರಿ ಸರ್ಪ್ರೈಸ್. ಹೆಂಗೆ ಶ್ರೇಣಿ ಕೇಮ್ ಅಪ್ ವಿತ್ ದಿಸ್ ಟೈಪ್ ಆಫ್ ಒಳ್ಳೆ ಥಾಟ್. ಏನು ಬೇಕಾದ್ರೆ ಇಡ್ಬೋದಾಗಿತ್ತು. ಅಧ್ಯಾಪಕ ಅಂತ ಇಡ್ಬೋದಾಗಿತ್ತು, ಇಲ್ಲ ಮೇಷ್ಟ್ರು ಅಂತ ಇಡ್ಬೋದಾಗಿತ್ತು. ಅದೆಲ್ಲ ಬಿಟ್ಟು ಎ ಫಾರ್ ಆನಂದ್ ಒಂದು ಯುನೀಕ್ ಆಗಿದೆ. ಅದು ಎ ಫಾರ್ ಆನಂದ್, ಎ ಆಲ್ಫಾಬೆಟ್ ಇನ್ನೊಂದು ಬರುತ್ತೆ, ಅದೆಲ್ಲ ಬರುತ್ತೆ. ಬಟ್ ಅದರಲ್ಲಿ ಯಾಕೆ ಆನಂದ್ ಅನ್ನೋದು ಸಿನಿಮಾ ಬಂದು ನೋಡಿದಾಗ ಆಯ್ತು ನನಗೆ. ಐ ಫೀಲ್ ವೆರಿ ಹ್ಯಾಪಿ. ಶಿವಣ್ಣ ಇದೆ ಶಿವಣ್ಣ ಮಾಸ್ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಧ್ಯದಲ್ಲಿ ಒಂದು ಅಪ್ಪಟ ಕನ್ನಡದ ಸಿನಿಮಾ, ಅದರಲ್ಲೂ ಮಕ್ಕಳ ಕಥೆಯನ್ನು ಹೇಳೋದಕ್ಕೆ ಹೊರಟಿರೋದು. ಶಿವಣ್ಣ ಅಲ್ಲದೆ ಬೇರೆ ಆಗ್ತಿದ್ರೆ ಸಿನಿಮಾ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಅಲ್ಲದೆ ಶ್ರೇಣಿ ಅವರ ಡೈರೆಕ್ಷನ್ನಲ್ಲಿ ಬೇರೆ ಯಾರಾದ್ರು ಇದ್ದಿದ್ರೆ ಸ್ವಲ್ಪ ಮೈಲೇಜ್ ಕಡಿಮೆ ಆಗ್ತಿತ್ತು. ಬಟ್ ಶಿವಣ್ಣ ಟೀಚರ್ ಆಗಿ ನೋಡ್ತಾ ಇರೋದು ಸಿನಿಮಾ ಮತ್ತಷ್ಟು ಮೈಲೇಜು, ಜೊತೆಗೆ ಕಥೆನ ಎಜುಕೇಶನ್ ಅನ್ನುವಂಥದ್ದು ಬಿಸ್ನೆಸ್ ಆಗಿಬಿಟ್ಟಿದೆ ಇತ್ತೀಚೆಗೆ ಈ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ. ಸೊ ಆ ಜನ ಮಿಸ್ಟ್ರಿ ಮಾಫಿಯಾ ಏನಾದರೂ ತೋರಿಸುವಂಥ ಕಥಾಂತರ ಇದೆಯಾ ಅಥವಾ ಬೇರೆ ಏನಾದರೂ? ಸ್ಮಾಲ್ ಬರುತ್ತೆ. ಅದು ನಾಟ್ ಎಕ್ಸಾಕ್ಟ್ಲಿ ಅದನ್ನೇ ಫೋಕಸ್ ಮಾಡ್ತಿಲ್ಲ, ಬಟ್ ಅದು ತಪ್ಪು ಅಂತಲೇ ಹೇಳ್ತೀವಿ. ಯಾಕಂದ್ರೆ ಬಿಸ್ನೆಸ್ 100% ಬಿಕಮ್ ಬಿಸ್ನೆಸ್. ಯಾವ ಸಬ್ಜೆಕ್ಟ್ ಟೀಚರ್ ಆಗಿರ್ತೀರಾ ಅಂತ? ನಾನು ಯಾವಾಗ ಇದು ಸ್ಪೋರ್ಟ್ಸ್ ತುಂಬ ಇದು ಮೋಸ್ಟ್ಲಿ ಫಿಸಿಕಲ್ ಟ್ರೈನರ್ ಬರ್ಬೋದೇನೋ. ಲೈಫ್ ಬಗ್ಗೆ ಟೀಚ್ ಮಾಡಿದ್ದಾರೆ. ಹಾಗೆ ಹೇಳ್ತೀನಿ. ಶಿವಣ್ಣ ಆ್ಯಕ್ಚುಲಿ ಎಜುಕೇಷನ್ ಅಂದ ತಕ್ಷಣ ಒಂದು ಜನರಲ್ ಪ್ರೊಸೀಜರ್ ಇದೆ. ಅಂದರೆ LKG ಇಂದ ಡಿಗ್ರಿ ಅಂದರೆ MSc ಆಗ್ತಿದ್ದಲ್ಲ, ಅದನ್ನು ಹೊರತುಪಡಿಸಿ ಓಕೆ ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಯಾವ ಸ್ಕಿಲ್ ಸೆಟ್ಟಿಗೆ ಯಾವ ಎಜುಕೇಷನ್ ಕೊಡಬೇಕು ಚಿಕ್ಕ ವಯಸ್ಸಿಂದ, ಆ ಥರ ಏನಾದರೂ ಆಡಿಷನ್ ಡಿಪೆಂಡ್ಸ್ ಆನ್ ಮಕ್ಕಳು ಮೂಡ್